ಬೆಂಗಳೂರಲ್ಲಿ ಈಗಿರೋ ಚಳಿ ವೆದರ್ಗೆ ಏನಾದರೂ ಖಾರವಾಗಿ ತಿನ್ನಬೇಕು ಅನ್ಸೋದಂತೂ ಸಹಜ ಇವಾಗ. ಅದರಲ್ಲೂ ಮನೇಲಿರೋರಿಗಂತೂ ಏನಾದರೂ ತಿನ್ನಲೇಬೇಕು ಅಂತ ಕ್ರೇವಿಂಗ್ ಆಗ್ತಾನೇ ಇರುತ್ತೆ. ಆವಾಗ ಏನು ಮಾಡಬೇಕು ಅಂತಂದರೆ ಈ ಥರ ಯಾವುದಾದ್ರೂ ಹೊಸ್ದಾಗಿ ಪ್ರಯತ್ನ ಮಾಡಬೇಕು. ನಾನು ಮನೇಲಿ ಇದ್ದಾಗ ನನಗೆ ತುಂಬ ಚಳಿ ಆಗ್ತಾಯಿದೆ. ಅದಕ್ಕೋಸ್ಕರನೇ ನಾನಿವಾಗ ನಮ್ಮ ಮನೆ ಫ್ರಿಜ್ಜಲ್ಲಿ ಇದ್ದಿದ್ದು ಮೀನು ತೊಗೊಂಡು ನಾನು ಮೀನು ಫ್ರೈ ಮತ್ತು ಮೀನು ಸಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಂಡು ಎರಡನ್ನೂ ಮಾಡಿಕೊಂಡು ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಫ್ರೈಗೆ ಬಳಸ್ತಾ ಇರೋ ಆಯಿಲು ಕೋಕೋನಟ್ ಆಯಿಲು. ಇದನ್ನು ಕೇರಳಕ್ಕೆ ಹೋದಾಗ ಕೇರಳದಿಂದ ತೊಗೊಂಡು ಬಂದಿದ್ವಿ. ಅದನ್ನೀಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದೊಂದೇ ಮೀನನ್ನು ಹಾಕಿ ಕಾಯಿಸಿ ಅದ್ರ ಮೇಲೆ ಇದು ಕರಿಬೇವು ಹಾಕಿದ್ರಂತೂ ಅದರ ಫ್ಲೇವರ್ ಅಂತೂ ಘಮ 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 ಅಂತಿರುತ್ತೆ ಹಂಗೆ. ಮತ್ತು ಇನ್ನೊಂದು ನಾವು ನಮ್ಮ ಮನೇಲಿ ಮೀನು ಫ್ರೈ ಮಾಡೋದು ಪಕ್ಕದ ಮನೆಗೆ ಸ್ಮೆಲ್ ಹೋಗಬಾರ್ದು ಅನ್ನೋಂಗಿದ್ರೆ ನೀವು ಅದು ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಒಂದು ಗಂಧದ ಕಡ್ಡಿ ಹಚ್ಚಿಟ್ಕೊಳ್ಳಿ. ಹೊರಗಡೆ ಹೋಗಲ್ಲ ನಾವು ಫ್ರೈ ಸ್ಮೆಲ್ಲು. ಆದ್ರೂ ಹೋಗುತ್ತೆ ಒಂದೊಂದು ಸಲ ಅಂತ ಅಂದ್ಕೊಳ್ತೀರಲ್ಲ, ಇಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ. ಅದೆಲ್ಲ ರೆಡಿ ಆಯಿತು. ನಾನು ಅದನ್ನೆಲ್ಲ ರೆಡಿ ಮಾಡೋದ್ರೊಳಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ನೋಡಿ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇನ್ನೊಂದು ಕೆಲವರು ಮೀನು ಫ್ರೈಗೆ ಮೊಟ್ಟೆ ಎಲ್ಲ ಯೂಸ್ ಮಾಡ್ತಾರೆ. ಅದು ಮ್ಯಾರಿನೇಟ್ ಆಗಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾವತ್ತು ಮೀನು ಜೊತೆಗೆ ಮೊಟ್ಟೆನ ತಿನ್ನೋಕ್ಕೆ ಹೋಗಬಾರ್ದು. ಅದು ರಿಯಾಕ್ಟ್ ಆಗುತ್ತೆ. ಆಮೇಲೆ ನಿಮಗೆ ಲೂಸ್ ಮೋಷನ್ ಎಲ್ಲ ಶುರು ಆಗುತ್ತೆ. ಯಾವತ್ತೂ ಮೀನಿನ ಜೊತೆ ಮೊಟ್ಟೆನ ತಿನ್ನಬಾರ್ದು. ನೋಡಿ ಈಗ ಫ್ರೈ ರೆಡಿ ಆಯಿತು. ಹೇಗೆ ಕಾಣಿಸ್ತಿದೆ ಕಮೆಂಟ್ಸ್ ಮುಖಾಂತರ ಹೇಳಿ. ಅದರಲ್ಲೂ ಕೋಕೋನಟ್ ಆಯಿಲ್ ಹಾಕಿ ಬಳಸಿರೋದ್ರಿಂದ ನಾವು ಅದ್ರ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಬಡಿಸ್ಕೊಂಡು ಊಟ ಮಾಡೋಣ ಅಂತ ಹಾಕ್ಕೊಳ್ತಿದ್ದೀನಿ. ಅಷ್ಟರೊಳಗಡೆ ನಮ್ಮ ಕೆಳಗಡೆಯಿಂದ ಬೆಲ್ ಸೌಂಡ್ ಆಯಿತು. ಯಾರಪ್ಪ ಇಷ್ಟೊತ್ತಲ್ಲಿ ಅಂತ ನೋಡಿದ್ರೆ ಕರೆಂಟ್ ಬಿಲ್ ಅವ್ರು ಬಂದಿದ್ರು. ಕರೆಂಟ್ ಬಿಲ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ರು.